ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ CCL 2025ಗೆ ವೆಲ್ಕಮ್ ಮಾಡ್ತಾ, ಈ CCL ಟೈಮ್ಸ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ತ್ರೀ ಮಂತ್ಸ್ ಇನ್ ಅ ಇಯರ್ ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ಬಿಸಿಲಲ್ಲಿ ಆಡಿ ಸಿನಿಮಾನ ಪಕ್ಕದಲ್ಲಿಟ್ಟು ಅದೊಂದು ಜರ್ನಿನೇ ಹೌದು. ಇಟ್ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಜರ್ನಿ. ಇದು ಕೆಲವರಿಗೆ ಹೊಸ ಜರ್ನಿ, ಬಟ್ ನಮಗೆ ಇಟ್ಸ್ ಆಲ್ವೇಸ್ ಬೀನ್ ಡ್ರೀಮ್ ಈ ಥರದೊಂದು ಸ್ಟೇಡಿಯಮಲ್ಲಿ ಆಡೋದಕ್ಕೆ. ಪ್ಲಸ್ ಖುಷಿಯಿಂದ ಹೇಳಬೇಕು, ಈ CCL ಒಂದೇ ಕಾರಣದಿಂದ ಇಂಡಿಯಾದಲ್ಲಿರೋವಂಥ ಎಷ್ಟೋ ಸ್ಟೇಡಿಯಮ್ಸಲ್ಲಿ ನಾವು ಆಲ್ರೆಡಿ ಆಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಬ್ಬ ಕ್ರಿಕೆಟರ್ ಆಗಿ ಇದು ಸಖತ್ ಟೇಕ್ ಅವೇ ಲೈಫ್ಗೆ. ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು ವಿಷ್ಣು ಸರ್. ಸೊ ಹಾಗಾಗಿ ಆ ಕ್ರೆಡಿಟ್ ನಿಮಗೆ ಸಲ್ಲಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಡೇ 1 ಇವಾಗಲೂ ನನಗೆ ಜ್ಞಾಪನ ಇದೆ. CCL ಅಂತ ಅನೌನ್ಸ್ ಆದಾಗ ಈ ಟೀಮನ್ನು ಹೆಂಗೆ ಫಾರ್ಮ್ ಮಾಡಬೇಕು ಅಂತ ಫಸ್ಟ್ ಡೇಯಿಂದ ಇವತ್ತವರೆಗೂ ಸತತ 14 ವರ್ಷ ಅವತ್ತೇನು ಇಂಟೆನ್ಸಿಟಿ, ಅವತ್ತೇನು ಒಂದು ವಿಷನ್ ಇಟ್ಕೊಂಡು ಟೀಮ್ ಫಾರ್ಮ್ ಮಾಡಿದ್ರು ಅಣ್ಣ ಸುದೀಪ್ ಅಣ್ಣ, ಇವತ್ತೂ ಈ ಸೆಕೆಂಡೂ ಗೊತ್ತಿಲ್ಲ ಎಷ್ಟು ವರ್ಷ CCL ನಡೀತೋ ಅಷ್ಟು ವರ್ಷವೇ ಆ ಇಂಟೆನ್ಸಿಟಿ ಹಂಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ 2024 ಸೀಸನ್ 11 ನಂಬರ್ 2 ಕರ್ನಾಟಕ ಬುಲ್ಡೋಸರ್ಸ್ಗೆ ಸಖತ್ ಲಕ್ಕಿ ಅಂತ ಅನಿಸುತ್ತೆ. ಈ ವರ್ಷ ಕೆಲವೊಂದು ಚೇಂಜಸ್ ಹೌದು, ಆವಾಗಲೇ JK ಹೇಳ್ದಂಗೆ, ಬಟ್ ಲೇಟಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು, ಲೇಟೆಸ್ಟಾಗಿ ಟೂರ್ನಮೆಂಟ್ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಟೀಮ್ ಮೇಲಿರಲಿ. ಪ್ಲಸ್ ಈ ಟೀಮ್ ಡೆಫಿನೆಟ್ಲಿ ತುಂಬ ಹಾರ್ಡ್ ವರ್ಕ್ ಹಾಕಿ ಈ ಟೂರ್ನಮೆಂಟ್ನ ಅಭ್ಯಾಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಮೇಲಿರಲಿ. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್ ಫಾರ್ ಕೀಪಿಂಗ್ ದ ಟೀಮ್ ಇಂಟ್ಯಾಕ್ಟ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ CCL 2025ಗೆ ವೆಲ್ಕಮ್ ಮಾಡ್ತಾ, ಈ CCL ಟೈಮ್ಸ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ತ್ರೀ ಮಂತ್ಸ್ ಇನ್ ಅ ಇಯರ್ ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿ ಬಿಸಿಲಲ್ಲಿ ಆಡಿ ಸಿನಿಮಾನ ಪಕ್ಕದಲ್ಲಿಟ್ಟು ಅದೊಂದು ಜರ್ನಿನೇ ಹೌದು. ಇಟ್ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಜರ್ನಿ. ಇದು ಕೆಲವರಿಗೆ ಹೊಸ ಜರ್ನಿ, ಬಟ್ ನಮಗೆ ಇಟ್ಸ್ ಆಲ್ವೇಸ್ ಬೀನ್ ಡ್ರೀಮ್ ಈ ಥರದೊಂದು ಸ್ಟೇಡಿಯಮಲ್ಲಿ ಆಡೋದಕ್ಕೆ. ಪ್ಲಸ್ ಖುಷಿಯಿಂದ ಹೇಳಬೇಕು, ಈ CCL ಒಂದೇ ಕಾರಣದಿಂದ ಇಂಡಿಯಾದಲ್ಲಿರೋವಂಥ ಎಷ್ಟೋ ಸ್ಟೇಡಿಯಮ್ಸಲ್ಲಿ ನಾವು ಆಲ್ರೆಡಿ ಆಡಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಬ್ಬ ಕ್ರಿಕೆಟರ್ ಆಗಿ ಇದು ಸಖತ್ ಟೇಕ್ ಅವೇ ಲೈಫ್ಗೆ. ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು ವಿಷ್ಣು ಸರ್. ಸೊ ಹಾಗಾಗಿ ಆ ಕ್ರೆಡಿಟ್ ನಿಮಗೆ ಸಲ್ಲಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಡೇ 1 ಇವಾಗಲೂ ನನಗೆ ಜ್ಞಾಪನ ಇದೆ. CCL ಅಂತ ಅನೌನ್ಸ್ ಆದಾಗ ಈ ಟೀಮನ್ನು ಹೆಂಗೆ ಫಾರ್ಮ್ ಮಾಡಬೇಕು ಅಂತ ಫಸ್ಟ್ ಡೇಯಿಂದ ಇವತ್ತವರೆಗೂ ಸತತ 14 ವರ್ಷ ಅವತ್ತೇನು ಇಂಟೆನ್ಸಿಟಿ, ಅವತ್ತೇನು ಒಂದು ವಿಷನ್ ಇಟ್ಕೊಂಡು ಟೀಮ್ ಫಾರ್ಮ್ ಮಾಡಿದ್ರು ಅಣ್ಣ ಸುದೀಪ್ ಅಣ್ಣ, ಇವತ್ತೂ ಈ ಸೆಕೆಂಡೂ ಗೊತ್ತಿಲ್ಲ ಎಷ್ಟು ವರ್ಷ CCL ನಡೀತೋ ಅಷ್ಟು ವರ್ಷವೇ ಆ ಇಂಟೆನ್ಸಿಟಿ ಹಂಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ 2024 ಸೀಸನ್ 11 ನಂಬರ್ 2 ಕರ್ನಾಟಕ ಬುಲ್ಡೋಸರ್ಸ್ಗೆ ಸಖತ್ ಲಕ್ಕಿ ಅಂತ ಅನಿಸುತ್ತೆ. ಈ ವರ್ಷ ಕೆಲವೊಂದು ಚೇಂಜಸ್ ಹೌದು, ಆವಾಗಲೇ JK ಹೇಳ್ದಂಗೆ, ಬಟ್ ಲೇಟಾಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು, ಲೇಟೆಸ್ಟಾಗಿ ಟೂರ್ನಮೆಂಟ್ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಟೀಮ್ ಮೇಲಿರಲಿ. ಪ್ಲಸ್ ಈ ಟೀಮ್ ಡೆಫಿನೆಟ್ಲಿ ತುಂಬ ಹಾರ್ಡ್ ವರ್ಕ್ ಹಾಕಿ ಈ ಟೂರ್ನಮೆಂಟ್ನ ಅಭ್ಯಾಸ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಿಮ್ಮ ಆಶೀರ್ವಾದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಮೇಲಿರಲಿ. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್ ಫಾರ್ ಕೀಪಿಂಗ್ ದ ಟೀಮ್ ಇಂಟ್ಯಾಕ್ಟ್ ಆಲ್ವೇಸ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.